ಸೂರ್ಯನ ಕಿವಿ ಹಿಂಡಿ ಇಳೆಗೆ ಎಳೆದು ತಾರೋ, ಕಿರಣಗಳ ಕೈ ಹಿಡಿದು ಬೆಳಕಿನ ಬಂಡಿಯ ಓಡೋ. ಇಬ್ಬನಿ ಹನಿಗಳು ಬೆಚ್ಚಗಿವೆ, ಬೇಗನೆ ಬಾರೋ ಸ್ನಾನಕ್ಕೆ. ನದಿಗಳು ನಿದ್ದೆಯ ಮಬ್ಬಲಿವೆ, ಎದ್ದು ಎಬ್ಬಿಸೋ ಧ್ಯಾನಕ್ಕೆ. ಏಳು ಏಳು ಅಜ್ಜಯ್ಯ, ನಿನ್ನ ಮಹಿಮೆಗೆ ಮುಕ್ತಿ ಇಲ್ಲಯ್ಯ. ಏಳು ಏಳು ಅಜ್ಜಯ್ಯ, ನಿನ್ನ ಮಹಿಮೆಗೆ ಮುಕ್ತಿ ಇಲ್ಲಯ್ಯ. ಸೂರ್ಯನ ಕಿವಿ ಹಿಂಡಿ ಇಳೆಗೆ ಎಳೆದು ತಾರೋ, ಕಿರಣಗಳ ಕೈ ಹಿಡಿದು ಬೆಳಕಿನ ಬಂಡಿಯ ಹೂಡೋ. ಬೆಳಗ್ಗೆನೇ ಇವತ್ತು ಮೂಡ್ ಆಫು. ಗೊತ್ತಿದ್ದು ಈ ಕೆಲಸನ ಮಾಡ್ಕೊಂಡಿದ್ದೀನಿ. ಮೊದಲು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀನಿ, ಆಮೇಲೆ ಏನಾಯಿತು ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬೆಳಗ್ಗೆ ಊಟಕ್ಕೆ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ರೊಟ್ಟಿ, ಸೌತೆಕಾಯಿ ಪಲ್ಯ, ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ. ಇನ್ನು ಸ್ನ್ಯಾಕ್ಸಿಗೆ ಗಾರಿಗೆ ಕೊಟ್ಟಿದ್ದೆ. ಮೊಸರು ಕೂಡ ಕೇಳಿದರು, ಅದನ್ನು ಬಾಕ್ಸಿಗೆ ಕೊಟ್ಟೆ ಇವತ್ತು. ಅಣ್ಣ ನಾನು ದಿಲ್ಲಿಯವ್ರಿಗೆ ಒಂದು ಮಾತು ಹೇಳಿಲ್ಲ, ಇದು ಹಾಕ್ಯಾರ. ಏನು ಹೇಳು, ಯಾರು ಹಾಕ್ಯಾರ? ಬಾಯ್ ಸಕ್ರಿ. ಇಲ್ಲಿ ಸುಮಾರು ವರ್ಷದಿಂದ ಆ ಪ್ರಾಬ್ಲಮ್ನ ಫೇಸ್ ಮಾಡ್ತಾನೆ ಇದ್ದೀವಿ. ಅಂದರೆ ನಾಳೆ ನೀರು ಬರುತ್ತೆ ಅಂದರೆ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಈಸಿಯಾಗಿ ಕೆಲಸ ಮುಗ್ದೋಗುತ್ತೆ ಅಂತ ಹೇಳ್ಕೊಂಡು ನಿನ್ನೆ ಎಲ್ಲ ಬಟ್ಟೆ ತೊಳೆದ್ಬಿಟ್ಟೆ. ಬರೋ ನೀರೆಲ್ಲ ಖಾಲಿ ಮಾಡಿಬಿಟ್ಟೆ. ಬೆಳಗ್ಗೆ 7 ಗಂಟೆಗೆ ಬರುತ್ತೆ ಅಂತ ನಾನು ಅಂದ್ಕೊಂಡ್ರೆ, ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ 10 ಗಂಟೆ ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ರು. ಯಪ್ಪ ಭಗವಂತ, ಎಂಥ ಪರಿಸ್ಥಿತಿ ತಂದುಬಿಟ್ಟೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು ನಂಗೆ. ನಿಜ, ನೀರು ಇದ್ದದ್ದು ನಾನೇ ಸುಮ್ಮನೆ ಬಟ್ಟೆ ತೊಳೆದ್ಬಿಟ್ನಲ್ಲ ಅಂತ ಹೇಳಿ. ಇನ್ನು ಮಕ್ಕಳಿಗೆ 8:30ಗೆಲ್ಲ ಸ್ಕೂಲಿಗೆ ಕಳಿಸ್ಬೇಕು. ಹಾಗೋ ಹೀಗೋ ಮಾಡಿ ಹಸ್ಬೆಂಡ್ ಬೈತಾ ಇದ್ದರು. ಇನ್ನೇನು ಮಾಡೋದು, ಮಾಡಿದ್ದೀನಲ್ವ ಹ್ಞೂ ಅನ್ಕೊತ ಅವರಿಗೆ ಸ್ನಾನ ಎಲ್ಲ ಮಾಡಿಸಿ ಸರಿಯಾಗಿ 9 ಗಂಟೆಗೆಲ್ಲ ನೀರು ಬಂತು. ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ. ನಾನು ರೊಟ್ಟಿ ಕೂಡ ಮುಗಿಸ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಪಲ್ಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆಗಲಿಲ್ಲ. ಕ್ಯಾಪ್ಸಿಕಮ್ ಪಲ್ಯ, ಸೌತೆಕಾಯಿ, ಬದನೆಕಾಯಿ, ಹಕ್ಕರಿಕೆ ಪಲ್ಯ ಈ ಥರ ಇತ್ತು ಮಾರ್ನಿಂಗ್ ಊಟ. ಸೊ ಅದ್ರ ಜೊತೆ ಸ್ವಲ್ಪ ಫ್ರೂಟ್ ಕೂಡ ಇತ್ತು. ಇನ್ನು ದೋಸೆ ನಮ್ಗೆ ತುಂಬ ಇಷ್ಟ, ದೋಸೆ ಯಾವಾಗಲೂ ಬೇಕು ಅಂತ ಅನಿಸುತ್ತೆ ಅಂತ ಅನ್ನೋರು ಖಂಡಿತ ಮಿಲೆಟ್ಸಿಂದ ದೋಸೆನ ಟ್ರೈ ಮಾಡಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ನೀವು 2 ತಿಂದುಬಿಟ್ರೆ ಮಧ್ಯಾಹ್ನದವರೆಗೂ ಅನ್ನೋದಾಗೋದೇ ಇಲ್ಲ. ಇಲ್ಲಿ ಹಾರಕ ತೊಗೊಂಡಿದ್ದೀನಿ 3, ಯಾವುದಾದ್ರೂ ಅಳತೆಯಲ್ಲಿ, ಒಂದು ಬಟ್ಲದ ಅಳತೆಯಲ್ಲಿ 3 ತೊಗೊಂಡಿದ್ದೀನಿ. 1 ಸ್ಪೂನಷ್ಟೇನೋ ಎಕ್ಸ್ಟ್ರಾ ಇತ್ತು, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. 3ಕ್ಕೆ 1/4 ಉದ್ದಿನ ಕಾಳು. ಬೇಳೆ ಆದರೆ ಕಂಪ್ಲೀಟಾಗಿ ತುಂಬ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಇದು ದಪ್ಪ ಇರುವಂಥ ಕಾಳು ಅಂತ ಹೇಳಿ ನಾನು ಇಷ್ಟು ತೊಗೊಂಡು ಇದಕ್ಕೆ 2 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ತಿದ್ದೀನಿ. ಈ ಸಿರಿಧಾನ್ಯಗಳೆಲ್ಲ ಏನಿದೆ ಅಲ್ಲ, 8 ತಾಸಿನ ಜಾಸ್ತಿ ನೆಂದಷ್ಟು ತುಂಬ ಒಳ್ಳೆಯದು. ನಮಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಇಲ್ಲಾಂದರೆ ಇದು ಒಬ್ಬೊಬ್ಬರಿಗೆ ಅಡ್ಜಸ್ಟ್ ಆಗೋಲ್ಲ, ಹೊಟ್ಟೆ ನೋವೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಎಷ್ಟು ನೆನೆಸ್ತೀವೋ ಅಷ್ಟು ಅನ್ನ ಚೆನ್ನಾಗಿ ಬರುತ್ತೆ. ಮಾಡುವಂಥ ಅಡುಗೆಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ. ಮಧ್ಯಾಹ್ನ ಊಟಕ್ಕೂ ಕೂಡ ನಾನು ರೈಸ್ ಮಾಡ್ಕೊಳ್ತಿದ್ದೀನಿ ಮಿಲೆಟ್ಸ್ದು. ಸೊ ಎರಡನ್ನೂ ಚೆನ್ನಾಗಿ 2-3 ಸರಿ ತೊಳೆದು ಕಿಚನ್ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಹೊರಗಡೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ನಿನ್ನೆ ಅಂದ್ಕೊಳ್ತೀನಿ, ಒಬ್ಬರು ಸಿಸ್ಟರ್ ಕಾಮೆಂಟ್ ಹಾಕಿದರು, ಮಿಲೆಟ್ಸ್ ಗಂಜಿನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಒಂಥರ ಹೀಟ್ ಆಗ್ತಿದೆ, ಲಿಪ್ಪೆಲ್ಲ ಡ್ರೈ ಆಗ್ತಿದೆ ಅಂತ ಹೇಳಿ. ಹೌದು, ಈ ಮಿಲೆಟ್ಸ್ಗಳೇನಿದೆ ಅಲ್ಲ ಸ್ವಲ್ಪ ಹೀಟು, ಆಮೇಲೆ ಅದನ್ನು ಯಾವ ಥರ ತಿನ್ನಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಒಂದು ಅಡ್ಜಸ್ಟ್ ಆಗ್ತಿಲ್ಲ ಅಂದರೆ ಇನ್ನೊಂದು ಥರ ಟ್ರೈ ಮಾಡಬೇಕು. ನಿಮಗೆ ತುಂಬ ಚೆನ್ನಾಗಿ ಬಾಡಿಗೆ ಹೊಂದ್ಕೋಬೇಕು ಅಂದರೆ ನೀವು ರೈಸ್ನ ಮಾಡಿಕೊಂಡು ಅದ್ರ ಜೊತೆ ಹಾಲು, ಮಜ್ಜಿಗೆ ಸಾರು, ಮೊಸರು ಈ ಥರದ್ದನ್ನು ಊಟ ಮಾಡಿದಾಗ ಎಷ್ಟು ತೃಪ್ತಿ ಆಗುತ್ತೆ. ಬಟ್ ಇದನ್ನು ಒಪ್ಕೊಳ್ಳೋದೇ ಇಲ್ಲ ಕೆಲವೊಂದಿಷ್ಟು ಜನ. ಹಾಲಲ್ಲಿ ಮಜ್ಜಿಗೆ ಸಾರನ್ನು ಕಲಿಸ್ಬಾರ್ದು, ಮಜ್ಜಿಗೆಯಲ್ಲಿ ಹಾಲನ್ನು ಕಲಿಸ್ಬಾರ್ದು ಅಂತ ಹೇಳ್ತಿರ್ತೀರ. ಇದು ಇವತ್ತು ನಿನ್ನೆ ಮಾಡಿರುವಂಥದ್ದಲ್ಲ. ಸುಮಾರು ವರ್ಷಗಳ ಹಿಂದೆಯಿಂದನೂ ನಾವು ತಿನ್ಕೊಳ್ತಾನೆ ಬೆಳೆದಿರೋದು. ಈ ಪಂಚಾಮೃತ ಆಗೋದು ಎಲ್ಲಿಂದ? ಹಾಲು, ಮೊಸರು, ತುಪ್ಪ ಇದೆಲ್ಲ ಕಲಿಸ್ತಾರೆ ತಾನೆ. ಊಟದಲ್ಲೂ ಕೂಡ ಅದೆಲ್ಲ ತುಂಬ ಮುಖ್ಯ. ಹಾಲು, ಮೊಸರು, ಮಜ್ಜಿಗೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಊಟ ಮಾಡ್ಬೋದು. ಖಂಡಿತ ಆ ಥರ ಕೂಡ ಸ್ವಲ್ಪ ಟ್ರೈ ಮಾಡಿ. ಇಲ್ಲ ರೈಸ್ ಐಟಮ್ ನಮ್ಗೆ ಯಾವುದೂ ಹೊಂದ್ಕೊಳ್ತಿಲ್ಲ, ಗಂಜಿ ಅಂದರೆ ರೊಟ್ಟಿ ಮಾಡ್ಕೊಳ್ಳಿ. ಜಿನ್ನಿಗೆ ಹಿಟ್ಟನ್ನು ಹಾಕ್ಸ್ಕೊಂಬಂದು 1-2 ರೊಟ್ಟಿ ಮಾಡ್ಕೊಂಡು ಕೂಡ ಅದರಲ್ಲೆಲ್ಲ ಸೊಪ್ಪು ತರಕಾರಿಗಳನ್ನೆಲ್ಲ ಹಾಕಿ ರೊಟ್ಟಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತಾ ಹೋಗ್ತೀನಿ. ಇನ್ನು ಮಧ್ಯಾಹ್ನ ಊಟಕ್ಕೆ
ಮಿಲೆಟ್ಸ್ ರೈಸ್ ಮಾಡ್ಕೊಂಡಿದ್ದೆ. ಹಾಗೆ ಅದಕ್ಕೆ ಏನು ಮಾಡೋದು ಅಂತ ಒಂದು ಅರ್ಧ ಗಂಟೆ ಯೋಚನೆ ಮಾಡಿದ್ದೀನಿ ನಿಜ. ಅಂದರೆ ಒಗ್ಗರಣೆ ಕೊಟ್ಟಿರುವಂಥ ಚಿತ್ರಾನ್ನನೋ ಅಥವಾ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಫೈನಲಿ ತಳೆದು ಒಗ್ಗರಣೆ ಕೊಟ್ಬಿಟ್ಟು ಬೇಳೆ ಮಾಡ್ಕೊಳ್ತಿದ್ದೀನಿ. ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ನನಗೆ ಮೊನ್ನೆ ನಾನು ಗಾಯತ್ರಿ ಅಕ್ಕನ ವೀಡಿಯೋದಲ್ಲಿ ಒಂದು ಬೇಳೆ ನೋಡಿದೆ, ಅದು ಮೊಳಕೆ ಬಂದಿರೋ ಕಾಳುಗಳನ್ನೆಲ್ಲ ಹಾಕಿ ಪಾಲಕ್ ಸೊಪ್ಪು ಹಾಕಿ ಮಾಡೋದು ಎಷ್ಟು ಇಷ್ಟ ಆಗಿದೆ ನನಗೆ ಆ ರೆಸಿಪಿ. ಅಂದರೆ ಅವಾಗಿಂದ ಅಂದ್ಕೊಳ್ತಿದ್ದೀನಿ ಮಾಡೋಣ ಅಂತ ಹೇಳಿ. ಹುರುಳಿಕಾಳಿದೆ, ಮೆಟಿಗೆ ಕಾಳಿಲ್ಲ, ತರಿಸ್ಕೊಂಡು ಅವನ್ನ ನೆನೆ ಹಾಕಿ ಮೊಳಕೆ ಬರೆಸ್ಬೇಕು. ಸೊ ಹೀಗೆ ಮುಂದಕ್ಕೆ ಹೋಗ್ತಿದೆ. ಖಂಡಿತ ಆ ರೆಸಿಪಿನ ನಾನು ಟ್ರೈ ಮಾಡ್ತೀನಿ. ಅದು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು, ತಿನ್ನೋದಕ್ಕೆ ಯಾವ ಥರ ಇರ್ಬೋದು ಅಂತ ಹೇಳಿ. ಇನ್ನು ಈ ಥರ ಮಾಡಿದಾಗ ಬೇಳೆ ಸಾರು ಏನಿದೆ ಅಲ್ಲ ಈಸಿ ಆಗೋಗ್ಬಿಡುತ್ತೆ. ನಾವು ಮೊದಲು ಬೇಳೆನೆಲ್ಲ ಕೂಗಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಡ್ತೀವಿ. ಸ್ವಲ್ಪ ಟೈಮ್ ಕಡಿಮೆ ಇದೆ ಅಂದಾಗ ಈ ಥರ ತಳದ ಒಗ್ಗರಣೆ ಕೊಟ್ಬಿಟ್ಟು ಬೇಳೆ ಮಾಡ್ಕೊಂಬಿಟ್ರೆ ತುಂಬ ರುಚಿಯಾಗಿ ಬರುತ್ತೆ, ಭಾಳ ಬೇಗ ಕೂಡ ಮುಗ್ದೋಗುತ್ತೆ. ಏನು ವಿಸಿಲ್ಗೆ ಇಟ್ಟಿದ್ದೀನಿ. ಅಂದರೆ ಕಿಚನಲ್ಲಿ ಸ್ವಲ್ಪ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಒಂದ್ರ ಮೇಲೆ ಒಂದಿಟ್ಟು ಹಾಲು ಕಾಯಿಸ್ತಾ ಇರ್ತೀನಿ, ಎರಡು ಕಾಯ್ತವೆ ಅಂತ ಹೇಳಿ. ನೋಡಿ ರೆಡಿ ಆಯಿತು. ಬೇಕಿದ್ದಷ್ಟು ನೀರನ್ನು ಹಾಕಿ ಒಂದು ಸರಿ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಬೇಳೆ ಸಾರು ರೆಡಿ. ಡಿಶ್ ವಾಷರ್ದು ಪೌಡ್ರ್ ಖಾಲಿಯಾಗಿತ್ತು. ಸೊ ಅದನ್ನು ಅಮೆಝಾನಲ್ಲಿನೇ ನಾನು ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಬೋಶ್ದೆಲ್ಲ ಸೆಟ್ ಆಫ್ 3ನೇ ಇರುತ್ತೆ. ಅಂದರೆ ಸಾಲ್ಟು, ಪೌಡ್ರು, ಆಮೇಲೆ ಲಿಕ್ವಿಡು. ಸಿಂಗಲ್ಲಾಗಿ ತೋರಿಸ್ಲೇ ಇಲ್ಲ, ಹಾಗಾಗಿ ಈ ಸರಿ ಕೂಡ ನಾನು ಫಿನಿಶೇ ತರಿಸಿದ್ದೀನಿ. ಕೆಲವೊಬ್ಬರೆಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳ್ತೀರಾ. ಒಂದು ಸ್ವಲ್ಪ ಟೈಮ್ ಜಾಸ್ತಿ ಇಟ್ಟು ನೋಡಿ, ಒಂದು ಸ್ವಲ್ಪ ಪೌಡ್ರನ್ನ ಜಾಸ್ತಿ ಹಾಕಿ ನೋಡಿ, ಅವಾಗ ಕ್ಲೀನ್ ಆಗ್ಬೋದು ಅಂತ ಹೇಳಿ. ನನಗೇನು ಇಲ್ಲಿವರೆಗೂ ಯಾವುದೂ ಪ್ರಾಬ್ಲಮ್ ಆಗಿಲ್ಲ, ತುಂಬ ಚೆನ್ನಾಗಿಯೇ ಕ್ಲೀನ್ ಆಗುತ್ತೆ. ಅಂದರೆ ಏನಾದರೂ ಒತ್ತಿರೋದು ಜಾಸ್ತಿ ಗಲೀಜಿರುವಂಥ ಪಾತ್ರೆಗಳೇನಿರುತ್ತಲ್ಲ ಸ್ವಲ್ಪ ಕೈಯಿಂದ ತೊಳೆದು ಇಡಬೇಕು ಅಷ್ಟೇ. ಇನ್ನು ಸಾಯಂಕಾಲದ ಕೆಲಸ ಇದು. ಎಷ್ಟೇ ಕೆಲಸಗಳನ್ನು ಮಾಡಿದ್ರೂ ಇದೇನು ರೋಟೀನ್ ಇದೆಯಲ್ಲ ಇದು ಕಂಪಲ್ಸರಿ. ವೈಶುದು ಪೇಪರ್ ನೋಡಿದಾಗ ನನಗೆ ಅನಿಸುತ್ತೆ ಇದೇನು ಇಷ್ಟಿಷ್ಟು ದೊಡ್ಡ ದೊಡ್ಡ ಕ್ವಶನ್ಸ್ ಇದೆ, ಇಷ್ಟು ದೊಡ್ಡ ಸ್ಪೆಲ್ಲಿಂಗ್ಸ್ ಇದೆ ಅಂತ ಹೇಳಿ. ಬಟ್ ಎಲ್ಲನೂ ನನಗೆ ಬರಲ್ಲ. ಆವಾಗ ನಾನು ಅವಳ ಜೊತೆ ಅದನ್ನು ಕಲ್ತ್ಕೊಂಡು ಆಮೇಲೆ ನಾನು ಅವಳಿಗೆ ಕ್ವಶನ್ ಕೇಳ್ತಿರ್ತೀನಿ. ವಾರದಲ್ಲಿ 1-2 ಟೆಸ್ಟ್ ಇರುತ್ತೆ ಅವ್ರಿಗೆ. ಸೊ ಹಾಗಾಗಿ ಅವಳಿಗೂ ನಾನು ಹೇಳ್ಕೊಟ್ಟಂಗೆ ಆಗುತ್ತೆ, ನಾನು ಕೂಡ ಕಲ್ತಂಗೆ ಆಗುತ್ತೆ. ಹಾಗಾಗಿ ನನಗೆ ಮಕ್ಕಳನ್ನ ಓದಿಸ್ಬೇಕಾದ್ರೆ ತುಂಬ ಖುಷಿ. ನಾನು ಕೂಡ ಒಂದು ಸ್ವಲ್ಪ ಕಲಿಬೋದಲ್ಲ ಅಂತ ಹೇಳಿ. ಇನ್ನು ಮೊನ್ನೆ ತಾತ ಅಮ್ಮ ಊರಿಂದ ಬಂದಿದ್ರಲ್ಲ, ಬರ್ತಾ ಕರಿಬೇವು, ನುಗ್ಗೆ ಸೊಪ್ಪು ತೋಟದಲ್ಲಿದೆ ತೊಗೊಂಡು ಬಂದಿದ್ರು. ಕರಿಬೇವೆಲ್ಲ ಜವಾರಿದು ಭಾಳ ಘಮ ಇದೆ. ಅದಕ್ಕೆ ನಾನು ಚೆನ್ನಾಗಿ ಅದನ್ನು ಒಣಗಿಸಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಚಪಾತಿಯಲ್ಲಿ ಅಥವಾ ಯಾವುದಕ್ಕಾದರೂ ಹಾಕಿ ಮಾಡ್ಬೋದು, ತುಂಬ ಒಳ್ಳೆಯದು. ಈ ನುಗ್ಗೆ ಸೊಪ್ಪನ್ನ ಹೇಳ್ತೀನಲ್ಲ, ರೆಗ್ಯುಲರಾಗಿ ಅಡುಗೆಯಲ್ಲಿ ಬಳಸ್ಬೇಕು, ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ನಾನು ಸ್ವಲ್ಪ ಗ್ರೀನ್ ಚಪಾತಿ ಮಾಡೋದೆಲ್ಲ ಜಾಸ್ತಿ. ಅಂದರೆ ಯಾವಾಗೇ ಚಪಾತಿ ಮಾಡಿದರೆ ಅದರಲ್ಲಿ ಏನಾದರೂ ಒಂದು ಸೊಪ್ಪನ್ನು ಹಾಕ್ತಾನೆ ಇರ್ತೀನಿ. ಈ ಸರಿ ಚಪಾತಿ ಮಾಡಿದಾಗೆಲ್ಲ ಈ ಪೌಡ್ರನ್ನ ಹಾಕಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ಈ ದೋಸೆ ಹಿಟ್ಟಿಗೆ ನೆನೆ ಹಾಕಿದ್ನಲ್ಲ ಇದೆಲ್ಲನೂ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಇವಾಗ ಕೈಯಿಂದ ಒಂದು ಸರಿ ಮಿಕ್ಸ್ ಮಾಡಿ ನಾವು ಎತ್ತಿಟ್ಕೊಂಡ್ಬಿಟ್ರೆ ವಾರದಲ್ಲಿ 1-2 ಸರಿ 3 ಸರಿ. ದೋಸೆ ಅಂತೂ ಒಬ್ಬೊಬ್ಬರು ಎಷ್ಟೊಂದು ಇಷ್ಟಪಡ್ತಾ ಇರ್ತಾರೆ. ಸೊ ಅಂಥವ್ರು ಖಂಡಿತ ಈ ಥರ ಟ್ರೈ ಮಾಡಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತಿದ್ದೀನಿ. ಮಾಡೋದಕ್ಕೆ ಎಣ್ಣೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಮೆಣಸಿನ್ಕಾಯಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಜಾಸ್ತಿ ಈರುಳ್ಳಿ, ಒಂದು ಸ್ವಲ್ಪ ಬಟಾಣಿನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಆ್ಯಕ್ಚುಲಿ ಆಲೂಗಡ್ಡೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ಹಿಟ್ಟು. ಈ ಥರ ಬಂದಾಗ ತುಂಬ ಪರ್ಫೆಕ್ಟ್ ಆಗಿರುವಂಥ ಇಡ್ಲಿ, ದೋಸೆ ಬರುತ್ತೆ. ಇಡ್ಲಿ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪನ್ನ ಸೇರಿಸಿ, ಇದು ಜಾಸ್ತಿನೇ ಗಟ್ಟಿ ಇದೆ ಹಿಟ್ಟು, ಹಾಗಾಗಿ 1 ಕಪ್ಪಷ್ಟು ನೀರನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಮಾಡ್ಕೋಬೇಕು. ದಪ್ಪ ಇದ್ದಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ದೋಸೆ ಕೂಡ ದಪ್ಪನೇ ಬರುತ್ತೆ. ಹಿಟ್ಟು ತೆಳ್ಳಗಿದ್ರೆ ದೋಸೆ ಕೂಡ ತೆಳ್ಳಗೆ ಬರುತ್ತೆ. 1-2 ಇದೆ. ಸೊ ಆಲೂಗಡ್ಡೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ನಿಂಬೆ ರಸ ಹಾಕಿ ಕಲಿಸ್ಕೊಳ್ತಿದ್ದೀನಿ. ದೋಸೆ ಮಾಡಿ ವೈಭವ್ಗೆ ನಾನು ಪ್ಲೇಟಲ್ಲಿ ಹಾಕಿಕೊಟ್ಟಾಗ, ಮಮ್ಮಿ ಇದು ಈರುಳ್ಳಿ ಪಲ್ಯನ ಅಥವಾ ಪೊಟೆಟೊ ಪಲ್ಯನ ಅಂತ ಕೇಳ್ತಾ ಇದ್ದ ಅವನು. ಆಲೂಗಡ್ಡೆ ಜೊತೆ ಇವತ್ತೇನಮ್ಮ ಈರುಳ್ಳಿ ಪಲ್ಯ ಮಾಡಿ ಅಂತ ಹೇಳಿ. ಜಾಸ್ತಿ ಆಲೂಗಡ್ಡೆಕ್ಕಿಂತ ಈರುಳ್ಳಿ ಇರೋದ್ರಿಂದ ಅವ್ನು ಕೇಳಿರೋದಕ್ಕೆ ನಂಗೆ ನಗುನೇ ಬರ್ತಾಯಿತ್ತು. ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ.
ಆಮೇಲೆ ಇನ್ನೊಂದು, ನಾನು ಇವತ್ತು ಕೊಬ್ಬರಿ ಚಟ್ನಿ ಮಾಡಿರೋದು. ಕೊಬ್ಬರಿ ಚಟ್ನಿ ಮಾಡಬೇಕಾದ್ರೆ 1 ಸ್ಪೂನಷ್ಟು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಅದನ್ನು ಹಾಕಿದ್ದೆ. ಸೊ ಅಡುಗೆನ ಯಾವ ಥರ ತಿನ್ನಬೇಕು ಅನ್ನೋದನ್ನು ನಾವೇ ಯೋಚನೆ ಮಾಡ್ತಾ ಹೊಸದನ್ನು ಪ್ರಯೋಗ ಮಾಡ್ತಾ ತಿನ್ನುತ್ತಾ ಹೋಗಬೇಕು. ನಿಜ, ಆ ಖುಷಿನೇ ಬೇರೆ. ನನ್ನ ಮಗನಿಗೆ ಗ್ರೀನ್ ಕಲರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವನಿಗೆ ಇಷ್ಟ ಆಗೋದು, ಅವ್ರು ಇಷ್ಟಪಟ್ಟು ತಿನ್ನೋದನ್ನು ನಾನು ಮಾಡ್ತಾ ಹೋಗ್ತೀನಿ. ನೋಡಿ, ಹಂಚು ನಾನು ಚಪಾತಿದೇ ತೊಗೊಂಡೆ, ಸ್ವಲ್ಪ ಇದೆ, ಅದನ್ನು ಎಲ್ಲಿ ಅಷ್ಟು ಒಜ್ಜಂದು ತೊಗೊಳ್ಳಿ ಅಂತ ಹೇಳಿ. ಇದರಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಇದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪಿನ ಪುಡಿ, ಆಮೇಲೆ ತುಪ್ಪ ಹಾಕ್ಕೊಂಬಿಟ್ರೆ, ನನಗೆ ಈ ದೋಸೆ ಮಾಡಬೇಕಾದ್ರೆ ಭಯ ಆಗ್ತಾಯಿತ್ತು. ಯಾಕೆಂದರೆ ವೈಭವ್ಗೆ ಈ ಹೆಸ್ರು ಕಾಳು ದೋಸೆ ಮಾಡಿದಾಗೆಲ್ಲ ಅವನಿಗೆ ಬೇಜಾರು, ಅದೊಂದು ಸ್ವಲ್ಪ ತಿನ್ಬೇಕಾದ್ರೆ ಕಹಿ ಬರುತ್ತೆ ನೋಡಿ. ಆ ಥರ ಏನಾದರೂ ಅಂದ್ಕೊಳ್ತಾನೇನೋ ಅವನು, ಸರಿಯಾಗಿ ತಿನ್ನಲಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳಿ. ಬಟ್ ಎಷ್ಟು ಎಂಜಾಯ್ ಮಾಡಿದ, ಎಷ್ಟೊಂದು ಖುಷಿಯಿಂದ ತಿಂದರು. ಯಾಕಂದರೆ ಮಿಲೆಟ್ಸ್ ಅಂದ ತಕ್ಷಣ ತಿನ್ನೋದಕ್ಕೆ ಇಷ್ಟಪಡಲ್ಲ, ನಾರ್ಮಲ್ ದೋಸೆನೇ ಮಾಡಬೇಕಿತ್ತು ಅಂತ ಹೇಳ್ತಿರ್ತಾರೆ. ಬಟ್ ತಿಂದಮೇಲೆ ತುಂಬ ಖುಷಿಪಟ್ಟರು. ಸೊ ಭಾಳ ಚೆನ್ನಾಗಿ ಬಂದಿತ್ತು ದೋಸೆ ಕೂಡ. ನಾನು ಜಾಸ್ತಿ ಏನು ಮಾಡ್ತೀನಿ ಅಂದರೆ ನವಣೆದು ಬಳಸ್ತಾ ಇರ್ತೀನಿ. ಈ ಏನಿದೆ ಸಾಮೆ, ಊದ್ಲು, ಇದೆಲ್ಲ ರೈಸ್ ಐಟಮ್ ಜಾಸ್ತಿ ಮಾಡ್ಕೊಳ್ತೀನಿ. ಬಟ್ ಇನ್ಮೇಲೆ ಕಂಪಲ್ಸರಿ ಅಕ್ಕಿ ದೋಸೆಗಿನ ಈ ದೋಸೆಗಳನ್ನೇ ಮಾಡ್ತಾ ಹೋಗೋಣ ಅಂತೇಳಿ, ಅಷ್ಟೊಂದು ರುಚಿಯಾಗಿತ್ತು. ಇನ್ನು ಬಾಕ್ಸಿಗೆ ನಾನು 1-2 ಚಪಾತಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮಕ್ಕಳು ಇಲ್ಲ, ಇದು ಚೆನ್ನಾಗಿದೆ, ಇದೇ ನಮ್ಮ ಬಾಕ್ಸಿಗೆ ಕೊಡಿ ಅಂತ ಹೇಳಿದರು. ಹಾಗಾಗಿ ಬಾಕ್ಸಿಗೆ ಕೂಡ ದೋಸೆನೇ ಮಾಡಿಕೊಟ್ಟೆ. ಸೊ ಅವರು ಕೂಡ ಆ ಕಡೆ ತಿಂತಿದ್ದಾರೆ, ಈ ಕಡೆ ನಾನು ಕೂಡ ಬಾಕ್ಸ್ನ ರೆಡಿ ಮಾಡ್ತಿದ್ದೀನಿ. ಇನ್ನು ಚಟ್ನಿಗೆ ಸ್ವಲ್ಪ ನಾನು ಈ ಹುಣಸೆ ಹಣ್ಣು ಹಾಕಿದ್ದೆ. ಕ್ಲೈಮೇಟ್ ಕೂಡ ಇವಾಗ ಅಷ್ಟೊಂದೇನು ಬಿಸಿಲಿಲ್ಲ, ಹಾಗಾಗಿ ಹಿಟ್ಟು ಕಳಿಸ್ತಿದ್ದೀನಿ. ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ. ಸ್ನ್ಯಾಕ್ಸಿಗೆ ಗಾರ್ಗೆ ಒಬ್ಬರಿಗೆ, ಆಮೇಲೆ ಮಂಡಾಳು ಅಮ್ಮ ಮಾಡ್ಕೊಂಡು ಬಂದಿರೋದು ಇದು ಕೂಡ. ಸೊ ಅದನ್ನು ಕೊಟ್ಟು ಅವರನ್ನು ಕಳಿಸ್ದೆ. ಹಸ್ಬೆಂಡ್ ಕೂಡ ಯೂನಿಫಾರ್ಮ್ ಚೇಂಜ್ ಮಾಡೋದಿತ್ತು. ಸೊ ಮಕ್ಕಳದು, ಹಸ್ಬೆಂಡ್ದು ಇದು ನಡೀತಾನೆ ಇರುತ್ತೆ ರೊಟೀನು. ಫ್ರೀ ಅನ್ನೋ ಮಾತೇ ಇಲ್ಲ. ಅವರು ಡ್ಯೂಟಿಗೆ ಹೋಗೋವರೆಗೂ, ಮಕ್ಕಳು ಸ್ಕೂಲಿಗೆ ಹೋಗೋವರೆಗೂ ಕಾಲಿಗೆ ಏನಾದರೂ ಚಕ್ರ ಕಟ್ಕೊಂಡು ಓಡಾಡ್ತಿದ್ದೀವೇನೋ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅವ್ರದ್ದೆಲ್ಲ ಯೂನಿಫಾರ್ಮ್ನ ಚೇಂಜ್ ಮಾಡಿ ಅವೆಲ್ಲನೂ ತೊಳೆಯೋದಕ್ಕೆ ಹಾಕಿಬಿಟ್ಟು, ಆಮೇಲೆ ಸಣ್ಣ ಪುಟ್ಟ ಅದು ಕೆಲಸ ಇದು ಕೆಲಸ ಅಂತ ಇದ್ದೇ ಇರುತ್ತೆ. ಸೊ ಅದೆಲ್ಲ ಮಾಡಿಕೊಂಡು ಹಸ್ಬೆಂಡ್ಗೂ ಟಿಫನ್ ಹಾಕ್ಬಿಟ್ಟಿದ್ದೆ. ಅವರು ತಿಂದು ಹೋದ್ಮೇಲೆ ನಾನು ಕೂಡ ಹಾಕ್ಕೊಂಡಿದ್ದೀನಿ. ಮಾರ್ನಿಂಗ್ ಟೈಮಲ್ಲಿ ಕಂಪಲ್ಸರಿ ಏನಾದರೂ ಊಟ ಮಾಡಿ, ಅದರ ಜೊತೆ ಸ್ವಲ್ಪ ಹಣ್ಣುಗಳನ್ನು ತಿನ್ನಿ, ತುಂಬ ಒಳ್ಳೆಯದು. ನಮ್ಮ ಊಟ ಕಲರ್ಫುಲ್ ಆಗಿರಬೇಕು, ಹಾಗೆ ಹೆಲ್ದಿ ಆಗಿರಬೇಕು. ಈ ಥರ ಫುಡ್ ರೂಟೀನ್ನ ಫಾಲೋ ಮಾಡಿದಾಗ ನಾವು ತುಂಬ ಹೆಲ್ದಿ ಆಗಿರ್ತೀವಿ. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನಂಗೆ ಕಾಮೆಂಟ್ ಮಾಡಿ, ಅಷ್ಟೊಂದು ರುಚಿಯಾಗಿದೆ. ಇನ್ನು ಈರುಳ್ಳಿ ತೊಗೊಂಡು ಬಂದಿದ್ರು, ಖಾಲಿಯಾಗಿತ್ತು, ಅದನ್ನು ಒಂದು ಪುಟ್ಟಿಯಲ್ಲಿ ಹಾಕ್ಕೊಳ್ತಿದ್ದೀನಿ. ಈ ಥರ ಸ್ವಲ್ಪ ಅಗಲ ಇರುವಂಥ ಪುಟ್ಟಿಯಲ್ಲಿ ಹಾಕ್ಕೊಂಡ್ಬಿಟ್ರೆ ಗಾಳಿ ಆಡುತ್ತೆ, ಮೇಲೆ ಮೇಲೆ ಇಟ್ಟಾಗ ಅದು ಕೊಳೆತೋಗುತ್ತೆ ಅಂತ ಹೇಳಿ ಈ ಥರ ಒಂದು ಪುಟ್ಟಿಯಲ್ಲಿ ಕೆಳಗಡೆ ನ್ಯೂಸ್ ಪೇಪರ್ ಹಾಕಿ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ಈರುಳ್ಳಿ ಎಲ್ಲ ಮೇಲೆ ಕರ್ರಗೆ ಒಂಥರ ಬೂಜು ಬಂದಿರುತ್ತೆ. ಮುಂಚೆ ಯಾವುದೋ ಒಂದಿರೋದು, ಇವಾಗ ಎಲ್ಲ ಈರುಳ್ಳಿ ಹಾಗೇ ಇರುತ್ತೆ. ಕಟ್ ಮಾಡಿದ ಮೇಲೆ ಕೈಯೆಲ್ಲ ಕರಗೆ ಆ ಥರ ಬರ್ತಿದ್ದಾವೆ ಈರುಳ್ಳಿ. ಸೊ ಅದೆಲ್ಲ ಎತ್ತಿಟ್ಕೊಂಡು, ಸ್ವಲ್ಪ ಬಟ್ಟೆ ಇದೆ, ಅದನ್ನು ಮಡಿಸ್ತಾ ನಿಮ್ಮ ಜೊತೆ ಒಂದಿಷ್ಟು ಮಾತಾಡೋಣ ಅಂತ ಅನ್ನಿಸ್ತಿದೆ. ಅದು ಯಾಕೋ ಗೊತ್ತಿಲ್ಲ, ತುಂಬ ಬೇಜಾರಾಗ್ತಿದೆ. ಹಾಗಾಗಿ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ತುಂಬ ಕಡಿಮೆ ಈ ಥರ ನಾನು ಹೇಳ್ಕೊಂಡಿರೋದು. ಅದೇನೋ ಹೇಳ್ತಿದ್ದೀನಲ್ಲ, ಬೆಳಗ್ಗೆಯಿಂದ ಒಂಥರ ಮನಸ್ಸಿಗೆ ಸಮಾಧಾನನೇ ಇಲ್ಲ, ಆ ಥರ ಅನ್ನಿಸ್ತಾ ಇತ್ತು. ಸೊ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಇನ್ನು ಕಿಚನ್ ಕೆಲಸ ಹಾಗೆ ಇದೆ, ಸ್ವಲ್ಪ ಕೂತು ಇದೆಲ್ಲ ಬಟ್ಟೆ ಎಲ್ಲ ಮಾಡಿಸಿ ಆಮೇಲೆ ಬೇಕಾದರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಇನ್ನು ಟಿಫನ್ ಮಾಡಿದ ಮೇಲೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ, ಹಾಗೆ ಒಂದು ರೀಲ್ಸ್ ಬಂತು. ಬರೀ 24 ಅವರ್ಸಲ್ಲಿ 10,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ಹೇಳಿ. ನಂಗೆ ಆಶ್ಚರ್ಯ ಆಯಿತು, ಯಾವ ಥರ ಕಂಟೆಂಟ್ ಇರ್ಬೋದು ಅದರಲ್ಲಿ, ಅಷ್ಟು ಬೇಗ 10,000 ಜನ ಆಗಿದ್ದಾರೆ. ದಿನಕ್ಕೊಂದು 10-20 ಬಂದರೆ ಜಾಸ್ತಿ ಆಯಿತು ಅಂತ ಹೋಗಿ ನೋಡಿದರೆ ಅದು ತೆಲುಗು ವ್ಲಾಗ್ಸು. ಸೊ ಏನೂ ಇಲ್ಲ, ಫ್ರೆಶ್ ಅಪ್ ಆಗೋದು, ಬಟ್ಟೆ ಹಾಕ್ಕೊಳ್ಳೋದು, ಯಾವುದೋ ಒಂದು ಆಫೀಸಿಗೆ ಹೋಗಿ ಅಲ್ಲಿ ಕೆಲಸ ಮಾಡೋದು, ಮತ್ತು ಮನೆಗೆ ಬರೋದು. ಸೊ ಅಷ್ಟೇ, ಮನೆಗೆ ಬಂದು ಒಂದು ಕಪ್ ಟೀನೋ ಬಿಸ್ಕೆಟೋ ತಿನ್ನೋದು, ಇಷ್ಟೇ ಆ ವ್ಲಾಗಲ್ಲಿರೋದು. ಸುಮಾರು ವೀಡಿಯೋ ನೋಡಿದಾಗ ನಿಜ ನನಗೆ ಅವಾಗ ಅನ್ನಿಸ್ತಾ ಇತ್ತು, ನಾನೇನಾದರೂ ತೆಲುಗುನೋ ಹಿಂದಿನೋ, ಸೊ ಈ ಥರ ಲ್ಯಾಂಗ್ವೇಜಲ್ಲಿ ಅಥವಾ ಆ ಒಂದು ಲ್ಯಾಂಗ್ವೇಜ್ ನನಗೆ ಬರ್ತಾ ಇದ್ದಿದ್ರೆ
ನಾನು ಅದರಲ್ಲಿ ಮಾಡಬೇಕಿತ್ತೇನೋ, ಭಾಳ ಬೇಗ ಕ್ಲಿಕ್ ಆಗ್ತಾ ಇತ್ತೇನೋ ಅಂತ. ಏನೂ ಎಫರ್ಟ್ ಹಾಕ್ದೇನೆ ಎಷ್ಟು ಬೇಗ ಜನಗಳಿಗೆ ರೀಚ್ ಆಗಿಬಿಡ್ಬೋದು. ನಿಜವಾಗ್ಲೂ ಅವರು ತೆಲುಗು ವ್ಲಾಗ್ ಎಲ್ಲ ನೋಡಬೇಕಾದ್ರೆ ಅನಿಸೋದು, ಏನೋ ಒಂದು ಮಾಡ್ತಿದ್ದಾರಲ್ಲ ಅದಕ್ಕೆ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಕೆಲವೊಂದು ವಿಡಿಯೋಗಳಲ್ಲಿ ಜಸ್ಟ್ ಯಾವುದೋ ಒಂದು ಪ್ರಾಡಕ್ಟ್ನ ತಂದು ರಿವ್ಯೂ ತೋರಿಸಿದ್ರು ಕೂಡ ಲಕ್ಷಾನುಗಟ್ಟಲೆ ಅವರಿಗೆ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಏನೋ ಗೊತ್ತಿಲ್ಲ, ನನಗೆ ಇಲ್ಲಿ ತನಕ ಒಂಥರ ಕಷ್ಟ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಮುಂಚೆಯಿಂದನೂ ನನಗೆ ಕೆಲವೊಂದು ವಿಡಿಯೋ ನೋಡಿದಾಗ ಮನಸ್ಸಿಗೆ ಬೇಜಾರಾಗೋದು, ಬಟ್ ಓಪನ್ ಅಪ್ ಆಗಿ ನನಗೆ ಹೇಳ್ಕೊಳಕ್ಕೆ ಎಲ್ಲೋ ಒಂದು ಕಡೆ ಬೇಜಾರು, ಯಾಕಿದೆಲ್ಲ. ಸೊ ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ನಾನು ಆಹಾರ ಆಗ್ಬಿಡ್ತೀನಿ. ಆಮೇಲೆ 3 ವರ್ಷದಿಂದ ಅದೇ ರೊಟ್ಟಿ ಪಲ್ಯ ಮಾಡ್ತಿದ್ದಾಳೆ, ಇವಳು ವಿಡಿಯೋ ಯಾರು ನೋಡ್ತಾರೆ, ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋರಿಗೆಲ್ಲ ಇನ್ನೂ ಈಸಿಯಾಗಿ ಸಿಕ್ಬಿಡ್ತೀನಿ ನಾನು. ಸೊ ವಿಡಿಯೋ ನೋಡದೇ ಇರೋದ್ರಿಂದ ಹೇಗೆಲ್ಲ ಹೇಳ್ತಿದ್ದಾಳೆ ಅಂತ ಅಂದ್ಕೊಳ್ತಾರೆ ಅಂತ ಹೇಳಿ. ಬಟ್ ನಿಜ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ, ಕೆಟ್ಟದ್ದು ಎಷ್ಟು ಜಲ್ದಿ ಪ್ರಭಾವ ಬೀರುತ್ತೆ ಗೊತ್ತಾ. ಸೊ ವಿಡಿಯೋ ಅಂದರೆ ಏನಾದರೂ ಒಂದು ಕೆಟ್ಟ ಮಾತಂತೆ ಅಥವಾ ಯಾವುದೋ ಒಂದು ಜಗಳ ಅಂತೆ ಆ ಥರ ಆದಾಗ ಎಷ್ಟು ಜಲ್ದಿ ಅದು ಪಬ್ಲಿಸಿಟಿ ತಗೊಳುತ್ತೆ. ಆಮೇಲೆ ಎಷ್ಟು ಬೇಗ ಸಬ್ಸ್ಕ್ರೈಬರ್ ಕೂಡ ಬರ್ತಾರೆ. ನೀನು ಒಳ್ಳೆಯದನ್ನೇ ತೋರಿಸ್ತೀಯ ಅಂದಾಗ ಅದನ್ನು ಯಾಕೆ ಜನ ಇಷ್ಟೊಂದು ಇಗ್ನೋರ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ನಾವು ಅಂದ್ಕೊಳ್ತೀವಿ ನಾವು ತುಂಬ ಚೆನ್ನಾಗಿದ್ದೀವಿ, ನಮಗೇನೂ ಬರಲ್ಲ ಅಂತ ಹೇಳಿ ಆರೋಗ್ಯದಲ್ಲಿ ನೆಗ್ಲಿಜೆನ್ಸಿ ಮಾಡೋದ್ರಿಂದ ತುಂಬ ಕಷ್ಟಪಡಬೇಕಾಗತ್ತೆ. ನಾವು ಇವಾಗ ಏನಾದರೂ ಆರೋಗ್ಯದಲ್ಲಿ ನೆಗ್ಲಿಜೆನ್ಸಿ ಮಾಡಿ ನಮಗೇನು ಬರೀ ತಿನ್ನೋದಂತೆ, ಏನೋ ಬಟ್ಟೆ ತೊಗೊಳ್ಳೋದಂತೆ, ಹಾಕ್ಕೊಳ್ಳೋದಂತೆ, ಒಂದು ಹೆಲ್ದಿ ಆಗಿರುವಂಥ ಫುಡ್ ರೊಟೀನ ನಾವು ಫಾಲೋ ಮಾಡದೇ ಇದ್ದರೆ ಮುಂದೆ ತುಂಬ ಕಷ್ಟಪಡಬೇಕಾಗತ್ತೆ. ಮುಂದೆ ನಮ್ಮ ಪರಿಸ್ಥಿತಿ ಹೇಗಾಗುತ್ತೆ ಅಂದರೆ, ಈಗ ಬೀದಿಯಲ್ಲಿ ನಾಯಿ ಯಾರಾದರೂ ಒಬ್ಬರು ಊಟ ತಂದು ಹಾಕ್ತಾರೆ ಅಥವಾ ಬನ್ ಹಾಕ್ತಾರೆ ಅಂತ ಹೇಗೆ ಕಾಯ್ತಾ ನಿಂತಿರುತ್ತೆ. ಸೊ ಹಾಸ್ಪಿಟ್ಲಲ್ಲಿ ನಾವು ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ನಮ್ಗೆ ಏನು ಹೇಳ್ತಾರೆ, ಯಾವ ಬ್ಲಡ್ ಟೆಸ್ಟ್ ಹೇಳ್ತಾರೆ, ಆ ಬ್ಲಡ್ ಟೆಸ್ಟಲ್ಲಿ ಏನು ಬರುತ್ತೆ, ಅದಕ್ಕಿಂತ ಹೀನಾಯವಾಗಿ ನಾವು ಕಾಯಬೇಕಾಗತ್ತೆ. ಆ ಒಂದು ನೋವಿದೆ ಅಲ್ಲ, ಅದು ಯಾರಿಗೂ ಬರೋದು ಬೇಡ ಅಂತಲೇ ನಾನು ಅಂದ್ಕೊಳ್ತೀನಿ. ಸೊ ಅಂಥ ಒಂದು ಕೆಟ್ಟ ಪರಿಸ್ಥಿತಿ ನಾವು ಒಂದು ಸರಿ ಹಾಸ್ಪಿಟ್ಲ್ ಹೋಗಿದ್ದೀವಿ ಅಂದರೆ ಅದು ಬರಬಾರ್ದು. ಅಂದರೆ ನಮ್ಮ ಫುಡ್ ರೊಟೀನ್ ಏನಿದೆ ಅಲ್ಲ, ಅದೊಂದು ಸ್ವಲ್ಪ ಚೆನ್ನಾಗಿರಬೇಕು, ನಿರಂತರವಾಗಿ ಫಾಲೋ ಮಾಡಬೇಕು. ಯಾಕಂದರೆ ಪ್ರತಿಯೊಂದು ವಿಷಯನೇ ಅದನ್ನೇ ನಾವು ಫಿಲ್ಟರ್ ಮಾಡಿ ತೊಗೋಬೇಕು, ಬೇರೆ ಆಪ್ಷನ್ಸ್ ಇಲ್ಲ ನಮಗೆ. ಸೊ 3 ವರ್ಷದಿಂದ ನನಗೆ ಬರೋದು ಥಾಟ್ ಹೋಗೋದು, ಇಲ್ಲಿ ಮುಂದೆ ಒಂದಲ್ಲ ಒಂದು ದಿನ ಒಳ್ಳೇದು ಬರುತ್ತೆ. ಸೊ ತಾಳಿದವನು ಬಾಳಿಯಾನು ಅನ್ನೋ ಗಾದೆನೇ ಇದೆ. ಯಾವಾಗಲೂ ಕೆಟ್ಟದ್ದೇ ಇರಲ್ಲ, ಒಳ್ಳೇದಕ್ಕೂ ಟೈಮ್ ಬಂದೇ ಬರುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಇದ್ದಿದ್ದು. ಸೊ ಅದು ಕಡೆಗೂ ಏನು ವ್ಯರ್ಥ ಆಗಲಿಲ್ಲ. ರಾಯರ ಕೃಪೆಯಿಂದ ನಾನು ಗಾಯತ್ರಿ ಅಕ್ಕ ಕಣ್ಣಿಗೆ ಬಿದ್ದೆ. ಅವ್ರು ನನ್ನ ಬಗ್ಗೆ ಹೇಳಿದರು. ಸುಮಾರು ಜನ ವಿಡಿಯೋ ನೋಡಿ ಇವಾಗ ಸುಮಾರು ಜನ ಕಾಮೆಂಟ್ ಹಾಕ್ತಾನೆ ಇರ್ತಾರೆ, ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ತುಂಬ ಪೇಷನ್ಸ್ ಇದೆ. ಆಮೇಲೆ ನಾವು ಕೂಡ ಗೌರ್ಮೆಂಟ್ ಈ ಥರ ಮನೆಯಲ್ಲಿದ್ದವರು, ಬಟ್ ನಿಮ್ಮ ಥರ ಮನೆ ಯಾರೂ ಇಟ್ಕೊಂಡಿಲ್ಲ, ನಾನು ನೋಡೇ ಇಲ್ಲ ಅಂತ ಹೇಳಿ. ಸೊ ನಿಮ್ಮ ಫುಡ್ ರೊಟೀನ್ ತುಂಬ ಚೆನ್ನಾಗಿದೆ, ಮಕ್ಕಳಿಗೋಸ್ಕರ ಎಷ್ಟೊಂದೆಲ್ಲ ಕಷ್ಟಪಡ್ತೀರಾ, ಹಾಗೆ ಹೀಗೆ ಅಂತ ಹೇಳಿ ಸುಮಾರು ಜನ ನನ್ನನ್ನು ತುಂಬ ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದೆಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಬಟ್ ಕೆಲವೊಂದು ಸರಿ ಅದು ನಿಜನಾ ಸುಳ್ಳ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಒಳ್ಳೆಯದು ಅಂತ ಗೊತ್ತಾದ್ಮೇಲೆ ಆದರೂ ಕೂಡ ನಾ ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗ್ತೀನೇನೋ ಅಂತ ಅಂದ್ಕೊಂಡಿದ್ದೆ. ಅಂದರೆ ಗಾಯತ್ರಿ ಅಕ್ಕ ಹೇಳಿದ್ಮೇಲೆ ತುಂಬ ಒಳ್ಳೆಯ ರೆಸ್ಪಾನ್ಸೇ ಬಂತು. ಅದಾದಮೇಲೆ ನಾನು ಓವರ್ ಕಾನ್ಫಿಡೆಂಟ್ ನನಗೆ. ಸೊ ಇಷ್ಟು ವರ್ಷ ಏನು ಅದ್ರ ಬಗ್ಗೆ ಯೋಚನೆ ಮಾಡಿದ್ನೋ ಇಲ್ಲೋ ಗೊತ್ತಿಲ್ಲ, ಇವಾಗ ಎಲ್ಲೋ ಒಂದು ಕಡೆ ಅದು ಸಹಜ ಅಲ್ವಾ, ಒಳ್ಳೇದಾಗ್ತಿದೆ ಅಂದರೆ ಇನ್ನೂ ಆಗುತ್ತೇನೋ, ಇನ್ನೂ ಚೆನ್ನಾಗಿ ಬರುತ್ತೇನೋ ಅನ್ನೋದು ಒಂದು ಮನುಷ್ಯನ ತಲೆಯಲ್ಲಿ ಆ ಥರದ್ದು ಆಲೋಚನೆಗಳು ಬರುತ್ತೆ. ನಾನು ಈ ಮಂತ್ ಜುಲೈಯಲ್ಲಿ ನನಗೆ ಒಂದು 15,000 ಆದರೂ ಆಗ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಆಮೇಲೆ ಹೋಮ್ ಟೂರ್ ಎಲ್ಲ ಮಾಡೋಣ ಅಂತ ಹೇಳಿ ಅದೇನೋ ಗೊತ್ತಿಲ್ಲ, ಸಾಧ್ಯ ಆಗಲಿಲ್ಲ ಅದು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಎಲ್ಲೋ ಒಂದು ಕಡೆ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಒಳ್ಳೆಯ ದಿನ ಬರುತ್ತೆ, ಒಳ್ಳೇದಾಗತ್ತೆ, ಕೆಟ್ಟದ್ದಕ್ಕೆ ಎಷ್ಟು ಪ್ರೋತ್ಸಾಹ ಮಾಡ್ತಾರೆ ಒಳ್ಳೆಯದಕ್ಕೂ ಕೂಡ ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದನೇ ನಾನು ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ ಪ್ರಾಮಾಣಿಕವಾಗಿ. ಬಟ್ ನನಗೆ ನೀವು ಓಕೆ ಇವ್ರು ನಂಗೆ ಇಷ್ಟ ಕಷ್ಟ ಅನ್ನೋದಕ್ಕಿಂತ ನನ್ನ ಕೆಲಸಗಳನ್ನು ನೀವು ಪ್ರೋತ್ಸಾಹ ಮಾಡಿದಾಗ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಏನೋ ಗೊತ್ತಿಲ್ಲ, ನನಗೆ ಬೆಳಗ್ಗೆಯಿಂದ ಎಷ್ಟು ಬೇಜಾರಾಗ್ತಿದೆ ಅಂದರೆ, ನಾವು ಅಂದ್ಕೊಳ್ತೀವಿ ಅಯ್ಯೋ ಇದನ್ನೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು, ಏನಾಗಬೇಕು ಅದು ಆಗುತ್ತೆ ಅಂತ ಹೇಳಿ.
ಅದೇನೋ ಕೆಟ್ಟ ವಿಚಾರಗಳು ಕೆಲ್ಸಕ್ಕೆ ಬಾರದೇ ಇರೋದೆಲ್ಲ ಎಷ್ಟು ಬೇಗ ಜನಗಳಿಗೆ ರೀಚ್ ಆಗುತ್ತೆ, ಒಳ್ಳೆಯದೆಲ್ಲ ಯಾಕಾಗಲ್ಲ ಅನ್ನೋದು ಸುಮಾರು ಸಾರಿ ತಲೆಯಲ್ಲಿ ಕೊರೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇನೋ ಇವತ್ತಂತೂ ತುಂಬ ಅಂದರೆ ತುಂಬಾ ಮನಸ್ಸಿಗೆ ನೋವಾಗ್ತಿದೆ. ಸೊ ನನ್ನನ್ನು ತುಂಬ ಇಷ್ಟಪಡೋರು ಭಾಳ ಜನ ಇದ್ದಾರೆ. ನಿಜ ಹೇಳಬೇಕು ಅಂದರೆ ಯಾವುದಾದ್ರೂ ಒಂದು ವಿಡಿಯೋ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅದಕ್ಕೆ ಕಾಮೆಂಟ್ ಎಲ್ಲ ಹಾಕಿರ್ತಾರೆ. ಜೆನ್ಯೂನ್ ಆಗಿಯೇ ನನ್ನನ್ನು ಇಷ್ಟಪಡೋರು ಇದ್ದಾರೆ. ಸೊ ಆದಷ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಗೆ ಈ ವಿಡಿಯೋದಲ್ಲಿ ಏನೋ ಒಂದು ಇನ್ಫಾರ್ಮೇಷನ್ ಇದೆ, ಇವ್ರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ಒಂದು 10 ಜನಕ್ಕೆ ಶೇರ್ ಮಾಡಿ, ಸೊ ಲೈಕ್ ಮಾಡಿ, ಅವಾಗೇ ಇನ್ನೊಬ್ಬರಿಗೆ ಅದು ಹೋಗುತ್ತೆ. ಇಲ್ಲ ಅಂದರೆ ನಾನು ಇನ್ನೂ 10 ವರ್ಷ ಮಾಡಿದರೂ ಕೂಡ ಇದರಲ್ಲಿ ನಾನು 1 ಲಕ್ಷ ಸಬ್ಸ್ಕ್ರೈಬರ್ನ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಕಷ್ಟಪಟ್ಟು ಮಾಡುವಂಥ ಏನಿದೆ ಅಲ್ಲ, ಅದು ಕಡೆಗೂ ಅದಕ್ಕೆ ಫಲ ಅನ್ನೋದು ಸಿಗೋದೇ ಇಲ್ಲ. ನಿಜ, ನಾನು ಅಮ್ಮನ ಮನೆಯಲ್ಲಿ ಇರೋವಾಗಿಂದನೂ ನನಗಿದರ ಅನುಭವ ಆಗಿದೆ. ಯಾವಾಗಲೂ ತುಂಬ ಚೆನ್ನಾಗಿ ಬೆಳೆ ಬೆಳೆದಾಗ ಅದಕ್ಕೆ ಬೆಲೆನೇ ಸಿಗ್ತಾ ಇರಲಿಲ್ಲ. ಬೆಳೆ ಅಂದರೆ ಅದಕ್ಕೆ ಒಳ್ಳೆ ಬೆಲೆ ಇದೆ ಅಂದಾಗ ಬೆಳೆನೇ ಸರಿಯಾಗಿ ಬಂದಿರ್ತಿರ್ಲಿಲ್ಲ. ಸೊ ಒಂದಕ್ಕೊಂದು ಸಂಬಂಧನೇ ಇರ್ತಾ ಇರಲಿಲ್ಲ. ನಿಜ ಹೇಳಬೇಕು, ಎಷ್ಟೆಲ್ಲ ಅಮ್ಮ ಕಷ್ಟಪಡೋರು, ಅಯ್ಯೋ ಇಷ್ಟು ಬೆಳೆದಿದ್ದಾರೆ, ಈ ವರ್ಷ ತುಂಬ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂದರೆ ಎಷ್ಟೊಂದೆಲ್ಲ ಅಮ್ಮಗೆ ಲಾಭ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ವಿ. ಅದು ಯಾವುದೂ ಆಗಲೇ ಇಲ್ಲ. ನನಗೂ ಪ್ರತಿಯೊಂದು ವಿಡಿಯೋ ಮಾಡಿದಾಗ ಅದೇ ಕನಸಿರುತ್ತೆ, ಅಯ್ಯೋ ಇಷ್ಟು ಒಂದು ಒಳ್ಳೆ ಇನ್ಫಾರ್ಮೇಷನ್ ಇರೋ ವಿಡಿಯೋ ಹಾಕಿದ್ದೀನಿ, ತುಂಬ ಜನಕ್ಕೆ ಇದು ರೀಚ್ ಆಗುತ್ತೆ, ತುಂಬ ಜನ ಇಷ್ಟಪಡ್ತಾರೆ, ಸೊ ನನಗೂ ಕೂಡ ತುಂಬ ಬೇಗ ಸಬ್ಸ್ಕ್ರೈಬರ್ ಎಲ್ಲ ಬರ್ತಾರೆ ಅಂತ ಹೇಳಿ ನನ್ನ ಫ್ಯಾಮ್ಲಿ ಕೂಡ ಇನ್ನೂ ದೊಡ್ಡದಾಗತ್ತೆ ಅಂತ ಯಾವಾಗಲೂ ಒಂದು ಆ ಕನಸನ್ನು ಕಾಣ್ಕೊಳ್ತಾನೆ ನಾನು ವಿಡಿಯೋನ ಮಾಡ್ತಾ ಇರ್ತೀನಿ. ಬಟ್ ಎಲ್ಲ ದಿನವೂ ಅದೇ ಮೈಂಡ್ಸೆಟ್ಟಲ್ಲಿ ಇರೋಕ್ಕಾಗಲ್ಲ. ಬೇರೆ ವಿಡಿಯೋಗಳು ನಾನು ಸುಮಾರು ಜನ ನೋಡ್ತಾ ಇರ್ತೀನಿ, ಆ ಮನೆ ಫ್ಯಾಮ್ಲಿ ಜಗಳ ಅಂತೆ ಅದು ಇದು ಹೇಳಿದಾಗ ಹಾಕಿರೋ ಒಂದು ದಿನದಲ್ಲಿ ಲಕ್ಷಗಟ್ಟಲೆ ವ್ಯೂಸ್ ಬಂದಿರುತ್ತೆ. ಸೊ ಆ ಥರದ್ದು ಕೆಲಸ ನನ್ನಿಂದ ಸಾಧ್ಯನೇ ಇಲ್ಲ. ಸೊ ಏನು ಜನಗಳಿಗೆ ನನ್ನಿಂದ ಒಳ್ಳೇದಾಗತ್ತೆ, 4 ಜನ ನನ್ನ ನೋಡಿ ಏನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಎಲ್ಲರಿಗೂ ಎಲ್ಲನೂ ಗೊತ್ತಿರಲ್ಲ. ಇವಾಗ ನಾನು ಏನಾದರೂ ಒಂದು ಅಡುಗೆ ಮಾಡಿದಾಗ ಅದಕ್ಕೆ ಸುಮಾರು ಜನ ಕಾಮೆಂಟ್ ಹಾಕಿರ್ತೀರಾ, ಅಕ್ಕ ಈ ಥರ ಮಾಡಿ ಇನ್ನೂ ಚೆನ್ನಾಗಿರುತ್ತೆ, ಈ ಥರ ಮಾಡಿ ಇನ್ನೂ ಚೆನ್ನಾಗಿರುತ್ತೆ. ಸೋಷಲ್ ಮೀಡಿಯಾ ಅಂದರೆ ಒಬ್ಬರಿಂದ ಒಬ್ರು ಏನಾದರೂ ತಿಳ್ಕೊಳ್ಳೋದು, ಕಲಿಯೋದನ್ನು ಮಾಡಬೇಕು, ಅದರಲ್ಲಿ ಒಂದು ಅರ್ಥ ಇರುತ್ತೆ, ಜೀವನ ಕೂಡ ತುಂಬ ಸುಂದರವಾಗಿರುತ್ತೆ. ಸೊ ನಾವು ಅದನ್ನು ಬಿಟ್ಟು ಬೇರೆ ಏನೇನೋ ನೋಡೋದು, ಏನೇನೋ ಕೇಳೋದನ್ನು ಮಾಡ್ತಿದ್ದೀವಿ. ಗೊತ್ತಿಲ್ಲ, ಇದನ್ನು ಯಾಕೋ ನಿಮ್ಮ ಹತ್ರ ಹೇಳಬೇಕಾಗಬೇಕು ಹಾಗಾಗಬೇಕು ಅಂತ ಹೇಳ್ಕೊಂಡಿರೋ ತುಂಬ ಕಡಿಮೆ. ಇವತ್ತು ಯಾಕೋ ನಂಗೆ ಸಿಕ್ಕಾಬಿಟ್ಟೆ ಬೇಜಾರಾಗ್ತಾಯಿತ್ತು, ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಹೇಳ್ಕೊಂಡಿದ್ದೀನಿ. ಸುಮಾರು ಜನ ನನಗೆ ಕಾಮೆಂಟಲ್ಲಿ ಹೇಳ್ತಾನೆ ಇರ್ತೀರಾ, ಗಾಯತ್ರಿ ಅಕ್ಕ ನಿಮ್ಮನ್ನು ಪರಿಚಯ ಮಾಡಿದರು, ಸೊ ತುಂಬ ಒಳ್ಳೆಯವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ, ನಿಮ್ಮ ಈ ವಿಡಿಯೋಗಳೇ ನಮಗೆ ಬೇಕಾಗಿತ್ತು ಅಂತ ಹೇಳಿ ಖುಷಿ ಆಗುತ್ತೆ. ಯಾಕಂದರೆ ಅವ್ರು ಅಷ್ಟೊಂದು ಇಷ್ಟಪಟ್ಟು ಅಥವಾ ಹೇಳೋಣ ತುಂಬ ಒಳ್ಳೊಳ್ಳೆ ಕಂಟೆಂಟ್ ಇದೆ ಅಂತ ಅವ್ರ ಮನಸ್ಸಿಗೆ ಅದನ್ನು ತೊಗೊಂಡು ನನ್ನ ವಿಚಾರ ಅವರ ಬ್ಲಾಗಲ್ಲಿ ಮಾತಾಡಿದ ಮೇಲೇ ನಾನು ತುಂಬ ಜನಕ್ಕೆ ಗೊತ್ತಾಗಿದ್ದು. ಇಲ್ಲ ಅಂದರೆ ಇನ್ನೂ ಎಲ್ಲಿರ್ತಿದ್ನೋ ಏನೋ ಗೊತ್ತಿಲ್ಲ, ನಾನು ಗೊತ್ತಿಲ್ಲ ಯೂಟ್ಯೂಬ್ನೇ ಸ್ಟಾಪ್ ಮಾಡಿಬಿಟ್ಟಿರ್ತಿದ್ನೇನೋ. ಯಾಕಂದರೆ ಎಲ್ಲದಕ್ಕೂ ಒಂದು ತಾಳ್ಮೆ ಅನ್ನೋದು ಇರುತ್ತಲ್ವ, ಅದು ಮುಗೀತು ಅಂದರೆ ಯಾರಿಂದನೂ ಮಾಡೋಕ್ಕಾಗಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ಅಂದರೆ ಮೊನ್ನೆ ನಾನು ಫಸ್ಟ್ ಪೇಮೆಂಟ್ ಬಂತು ಅಂದಾಗ ಸುಮಾರು ಜನ ಹಾಕಿದ್ರು ನನಗೆ, 3 ವರ್ಷದಿಂದ ವಿಡಿಯೋ ಮಾಡ್ತಿದ್ದೀರಾ ನೀವು, ಇದರಲ್ಲಿ ಏನೂ ಅರ್ನಿಂಗ್ ಮಾಡ್ದೇನೆ. ಅರ್ನಿಂಗ್ ಇಲ್ಲಿ ಇಷ್ಟು ಒಳ್ಳೆ ಕಂಟೆಂಟ್ ಇದ್ದರೂ ಕೂಡ ಅದು ಬೇಗ ಬೇಗ ಜನಗಳಿಗೆ ರೀಚ್ ಆಗ್ತಾ ಇರಲಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಕೊನೆಗೂ ರಾಯರು ನನಗೆ ಗಾಯತ್ರಿ ಅಕ್ಕನ ರೂಪದಲ್ಲಿ ಬಂದರು. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ಈಗ ಒಳ್ಳೆಯದನ್ನು ಅವರು ಜನಗಳಿಗೆ ತೋರಿಸಿದ್ದಾರೆ, ಹೇಳ್ತಿದ್ದಾರೆ ಅಂದರೆ ನೀವು ಅದಕ್ಕೆ ಸಪೋರ್ಟ್ ಮಾಡಲೇಬೇಕು. ಯಾಕಂದರೆ ಇದು ಕಾಲ ಇಲ್ಲ ಅನ್ನೋದು ಪ್ರೂವ್ ಆಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಕಾಮೆಂಟ್ಗಳು ಬರೋದ್ರಿಂದ ಓಕೆ ತುಂಬ ಜನ ಇಷ್ಟಪಡ್ತಿದ್ದಾರೆ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಣ, ಈ ಮಕ್ಕಳ ಬಗ್ಗೆ ಆಯಿತು, ಮನೆ ಕೆಲಸದ ಬಗ್ಗೆ ಆಯಿತು. ಯಾಕಂದರೆ ನಾವು ಗೃಹಿಣಿಯರಾಗಿರೋದ್ರಿಂದ ನಮ್ಗೆ ಇದು ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ. ಮನೆ ಕೆಲಸ, ಮಕ್ಕಳಿಗೆ ಆರೋಗ್ಯವಾಗಿರುವಂಥ ಊಟ, ನಮ್ಮ ಆರೋಗ್ಯ, ಇಷ್ಟರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡ್ತಾ ಇರ್ತೀವಿ. ಒಟ್ಟಿನಲ್ಲಿ ಕುಟುಂಬ ಆರೋಗ್ಯವಾಗಿರಬೇಕು. ಅದಕ್ಕೆ ಏನೇನು ಮಾಡಬೇಕು, ನಮಗೆ ಸಣ್ಣ ಪುಟ್ಟ ಒಂದು 30+ ಆಯಿತು ಅಂದರೆ ಆರೋಗ್ಯದ ಸಮಸ್ಯೆಗಳು ಬರುತ್ತೆ, ಅದರಿಂದ ದೂರ ಇರಬೇಕು ಅಂದರೆ ಏನು ಮಾಡಬೇಕು, ಯಾವ ಥರದ್ದನ್ನು ತಿನ್ನಬೇಕು. ಸೊ ಅದು ನಾನೇನು ಫಾಲೋ ಮಾಡ್ತಿದ್ದೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಖಂಡಿತ
ಇದರಲ್ಲಿ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಹೇಳಿದೆ ಅಂತ ಹೇಳ್ಬಿಟ್ಟು ಇನ್ನೇನೇನೋ ಅನ್ಕೋಬೇಡಿ. ನನ್ನ 3 ವರ್ಷ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಬೆಳಿಗ್ಗೆ ಅಷ್ಟು ಬೇಗ ಎದ್ದು ಆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಆಮೇಲೆ ಮಿಕ್ಕಿರೋ ಟೈಮಲ್ಲಿ ವಿಡಿಯೋನೆಲ್ಲ ಎಡಿಟ್ ಮಾಡಿ ಸೊ ಹಾಕಿದ್ದೀನಿ ಅಂದರೆ ಇದ್ರ ಬಗ್ಗೆ ನನಗೆ ಎಷ್ಟೊಂದು ಇಂಟ್ರೆಸ್ಟ್ ಇದೆ, ಅಥವಾ ಜನಗಳಿಗೆ ಏನಾದರೂ ಒಂದು ಒಳ್ಳೆಯದನ್ನು ತಲುಪಿಸ್ಬೇಕು ಅನ್ನೋದ್ರ ಕಡೆ ತುಂಬ ಆಸೆ ಇದೆ. ಸೊ ಅದಕ್ಕೆ ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ತುಂಬಾ ಮುಖ್ಯ ನನಗೆ. ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಂದೊಂದು ಆಸೆ, 15,000 ಜನನಾದರೂ ಆಗಲಿ, ಆಮೇಲೆ ನಾನು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗಿಡಗಳ ಬಗ್ಗೆ ಕೂಡ ಕೇಳ್ತಿರ್ತೀರಾ, ಆ ಟೈಮಲ್ಲಿನೇ ನಾನು ಮಾಡ್ತೀನಿ. ಆದಷ್ಟು ಬೇಗ ಒಂದು 15,000 ಜನನಾದರೂ, 3 ವರ್ಷದಲ್ಲಿ ನನಗೆ ಒಂದು 15,000 ಜನನಾದರೂ ಇದ್ದಾರೆ ಅನ್ನೋ ಒಂದು ತೃಪ್ತಿನಾದರೂ ನನಗಿರುತ್ತೆ. ಅದರ ಜೊತೆ ಒಂದು ಸ್ವೀಟ್ ಮೆಮೊರೀಸ್ ಆಗಿರಲಿ ಅಂತ ಹೇಳಿ 15,000 ಸಬ್ಸ್ಕ್ರೈಬರ್ ಆದ್ರಲ್ವ, ಆ ಟೈಮಲ್ಲಿನೇ ನಾನು ಹೋಮ್ ಟೂರ್ ಮಾಡಿದ್ದು, ಅದಕ್ಕೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅಂತ ಹೇಳಿ ಅದೊಂದಿಷ್ಟು ಖುಷಿ ಆದರೂ ನಿಮ್ಮಿಂದ ನಂಗೆ ಸಿಗಲಿ ಅಂತ ಕೇಳ್ಕೊಳ್ತಿದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ನನ್ನ ಮನದಾಳದ ಮಾತು, ನೀವು ನನ್ನ ಫ್ಯಾಮಿಲಿ, ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ, ಇಷ್ಟು ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ತೆ.